ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಸ್ಪೆಕ್ಯುಲೇಷನ್ ಇಲ್ಲ, ಗೊಂದಲಗಳಿಲ್ಲ ಅಂತ ಹೇಳಿದ್ರು. ಆದರೆ ಈಗ ನೋಡಿ, ಮಾತು ಕೊಟ್ಟಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಮಾತು ಕೊಟ್ಟಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ. ಪಕ್ಷದ ಎಲ್ಲಾ ಗೊಂದಲಗಳಿಗೂ ಕೂಡ ಪರಿಹಾರ ಸಿಗಲಿ ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಎಲ್ಲಿ ಹೇಳಿದ್ದಾರೆ DK ಶಿವಕುಮಾರ್ ಅವರು, ನೀವು ಹೇಳ್ತಿದ್ದೀರಾ ಅಂತ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ನೀವು ಹೇಳಿದ್ದೀರಾ ಅಂತ ಮಾಜಿ ಸಚಿವರು ತಮ್ಮ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ಸರ್. ಮಾಜಿ ಸಚಿವ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಭೇಟಿ ಬಗ್ಗೆ ಮಾಜಿ ಸಚಿವ KN ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಮೈಸೂರಿನಲ್ಲಿ ರಾಹುಲ್ ಭೇಟಿಯಾದ CM ಈ ಸಂದರ್ಭದಲ್ಲಿ ಹೈಕಮಾಂಡ್ ಆದಷ್ಟು ಬೇಗ ಗೊಂದಲವನ್ನ ತೀರ್ಮಾನ ಮಾಡಲಿ, ಇಲ್ಲದೇ ಇದ್ರೆ ಅದು ಆಡಳಿತದ ಮೇಲೆಯೇ ಪರಿಣಾಮ ಬೀರುತ್ತೆ. ಕುರ್ಚಿ ಕದನದ ಬಗ್ಗೆ ಮಾಜಿ ಸಚಿವ KN ರಾಜಣ್ಣ ಅವರ ಪ್ರತಿಕ್ರಿಯೆ ಇದು. ಕಾಂಗ್ರೆಸ್ನ ಶಾಸಕರು ಕೂಡ ಅವರು ಸಿಗ್ಲಿ ಅಂತ ನಾನು ಸಿಗ್ಬೇಕು. ಇಲ್ಲಾಂದ್ರೆ ನೋಡಿ, ಗೊಂದಲ ಪರಿಹಾರ ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ. ಅವ್ರು ಏನೋ ಆತರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಏನೇ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ತರದ್ದು ಯಾವ್ದು ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನ್ ಹೇಳ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ, ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರೋ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತೆ ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪಾ, ನಾಳೆ ಅವ್ರ ಮುಖ್ಯಮಂತ್ರಿ ಆದ್ರೆ ನಮ್ದೇನು, ಇವ್ರ ಮುಖ್ಯಮಂತ್ರಿ ಇದ್ರೆ ಏನು, ಹೀಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳು ಆಗ್ತವೆ. ಎಲ್ಲ ನಮ್ಮಂಗೇನೆ ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೇನೆ. ಈಗಲೂ ಕೂಡ ನಾನು ಪಕ್ಷ ಈಗ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳು ಜೂನ್ 30 ಒಳಗಡೆ ಮಾಡಬೇಕಂತಿದೆ. ಮೇ ತಿಂಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿರೋ ಪ್ರಕಾರ ZP TPS ಚುನಾವಣೆಗಳನ್ನು ಮಾಡಬೇಕು. ಇದು ಮಾಡಲಿಲ್ಲ ಅಂತ ಅಂದ್ರೆ ಏನಾಗ್ತದೆ, ನಮಗೆ 73rd 74th ಅಮೆಂಡ್ಮೆಂಟ್ ಅಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಬದ್ಧವಾದಂತಹ ಹಕ್ಕನ್ನ ಕೊಟ್ಟಿದ್ದಾರೆ, ಅವರು ಹಣಕಾಸನ್ನ ಬಿಡುಗಡೆ ಮಾಡೋದಿಲ್ಲ. ಅಲ್ಲಿ 15th ಫೈನಾನ್ಸ್ ಅಲ್ಲಿ ನೇರವಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತೆ ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಆಗ್ತಾ ಇತ್ತು. ಈ ಚುನಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಅದನ್ನ ಬಿಡುಗಡೆ ಮಾಡೋದಿಲ್ಲ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಬರ್ತಕ್ಕಂತ ಅನುದಾನ ರಾಜ್ಯಕ್ಕೆ, ಗ್ರಾಮದ ಪಂಚಾಯಿತಿಗಳಿಗೆ ಅದು ಅಡಚಣೆ ಆಗ್ತದೆ. ಅದರಿಂದ ಚುನಾವಣೆಗಳನ್ನ ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಇದೆ. 16 ನಂತರದಲ್ಲಿ ಒಂದು ಸಿಹಿ ಸುದ್ದಿ ಸಿಗಬೇಕು ಅನ್ನುವಂತ ಮಾತುಗಳನ್ನ ಯಾವುದು DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಇರ್ಲಿ ಆಯ್ತು, ಬರ್ಲಿ ಸುದ್ದಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾರು ಬೇಡ ಅನ್ನೋ ನೋಡಿ, ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅದು ಹೈಕಮಾಂಡ್ ಅವ್ರ ಜೊತೆಲಿದೆ, ಅವ್ರು ಕೊಡ್ತಾರೆ. ಸರ್, ಕ್ರಾಂತಿ ಅಲ್ಲ, ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಅಥವಾ CM ಕುರ್ಚಿಗೆ ಆಗತ್ತಾ? ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಅದು ಸಿದ್ದರಾಮಯ್ಯನವರು ಅನುಕೂಲ ಆಗೋದು. ಕ್ಯಾಬಿನೆಟ್ ರೀಶಫಲ್ ಆಗ್ಲಿಲ್ಲ ಅಥವಾ ಇವರು ಕೂಡ ಮುಖ್ಯಮಂತ್ರಿ ಆಗಿರ್ಲಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಆ ತೀರ್ಮಾನಕ್ಕೆ ಇಬ್ರು ಬಂದ್ರಲ್ಲ, ಅವ್ರ ಜೊತೆಲ್ಲ ಇದು KN ರಾಜಣ್ಣ ಅವರ ಮಾತು. ಬೆಳಗ್ಗೆ ಗೃಹ ಸಚಿವರಾದಂತಹ ಡಾಕ್ಟರ್ G ಪರಮೇಶ್ವರ್ ಕೂಡ CM ಸಿದ್ದರಾಮಯ್ಯನವರು ಈಗ ಹೇಗೆ ಏನು ಹೇಳಿದ್ರು ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಗೊಂದಲ ನಮ್ಮಲ್ಲಿಲ್ಲ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತಹ ಬಸವರಾಜ ಶಿವಗಂಗಾ ಅವರು, ನಾವೇನು ಸೈಲೆಂಟ್ ಆಗಿಲ್ಲ, ಜನವರಿ 16 ಮುಗಿಲಿ, ಹೇಳ್ತೀನಿ, ನಾ ಮಾತಾಡ್ತೀನಿ ಅಂತೇಳಿ ಅವರು ಹೇಳಿದ್ರು. ಸಿಹಿ ಸುದ್ದಿ ಸಿಗತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ರು. ಈಗ CM ಸಿದ್ದರಾಮಯ್ಯನವರೇ ನಮ್ಮಲ್ಲಿ ಯಾವುದೇ ರೀತಿಯ ಸ್ಪೆಕ್ಯುಲೇಷನ್ಸು ಗೊಂದಲಗಳಿಲ್ಲ, ಪಕ್ಷದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಮಾತುಕತೆ ಆಗಿದೆ ಅನ್ನೋದು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, DK ಶಿವಕುಮಾರ್ ಅವರು ಮಾತಾಡಿಲ್ಲ, ಎಲ್ಲೋ ನಮ್ದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅಂತೇಳಿ ಅವ್ರು ಹೇಳಿದ್ರು. ಅದ್ರ ಬೆನ್ನಲ್ಲೇ ಗೊಂದಲ ಇದೆ ಅನ್ನೋ ರೀತಿಯಲ್ಲಿ KN ರಾಜಣ್ಣ ಅವರು ಮಾತಾಡಿರುವಂಥದ್ದು. ಸಿಹಿ ಸುದ್ದಿ ಕಹಿ ಸುದ್ದಿ ಏನೇ ಇರಲಿ, ಹೈಕಮಾಂಡ್ ನಿರ್ಧಾರ ಮಾಡತ್ತೆ ಅಂತೇಳಿ ರಾಜಣ್ಣ ಅವರು ಹೇಳಿದಾಗ್ಯೂ ಕೂಡ ಆದಷ್ಟು ಬೇಗ ಹೈಕಮಾಂಡ್ ಈ ಕೆಲಸವನ್ನ ಮಾಡಬೇಕು, ತೀರ್ಮಾನ ಮಾಡಬೇಕು, ಇಲ್ಲದೇ ಇದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರತ್ತೆ ಅನ್ನೋ ಕಿವಿ ಮಾತನ್ನ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ. ಅಲ್ಲಿಗೆ ಗೊಂದಲ ಇಲ್ಲ ಅಂತ ಒಬ್ರು ಹೇಳ್ತಾ ಇದ್ರೆ, ಗೊಂದಲ ಇದೆ ಅಂತೇಳಿ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಅವರದೇ ಪಕ್ಷದ ನಾಯಕರುಗಳು ಈ ಮಾತುಕತೆಗಳನ್ನ ಮಾಡ್ತಾ ಇರುವಂಥದ್ದು, ಚರ್ಚೆಗಳನ್ನ ಮಾಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.